ಹೆರಿಗೆಗೆ ಅಂತ ಬಂದಿದ್ದಾಕೆ ಹೆರಿಗೆಯ ನಂತರ ಜೀವನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಹಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯ ವೈದ್ಯರ ವಿರುದ್ಧ ಬಾಣಂತಿಯ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆರಿಗೆ ನಂತರ ಮಹಿಳೆ ಚೆನ್ನಾಗೇ ಇದ್ದಾರೆ ಅಂತ ಹೇಳಿ ವೈದ್ಯರು ತಿಳಿಸಿದ್ರಂತೆ. ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅಂದಿದ್ರಂತೆ. ಆದ್ರೆ ಹೆರಿಗೆಯಾಗಿ 1 ಗಂಟೆಯ ನಂತರ ದಿಢೀರ್ ಆಕೆಗೆ ಸೀರಿಯಸ್ ಇದೆ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಸೀರಿಯಸ್ ಆಗಿದೆ, ತಕ್ಷಣ ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಅರ್ಧ ದಾರಿಯನ್ನ ಕ್ರಮಿಸುವಷ್ಟರಲ್ಲಿ ಬಾಣಂತಿ ಶ್ರುತಿ ಸಾವನ್ನಪ್ಪಿಬಿಟ್ಟಿದ್ದಾರೆ. ಸರಿಯಾದಂತಹ ಚಿಕಿತ್ಸೆಯನ್ನ ವೈದ್ಯರು ಕೊಡದೇ ಇದ್ದಿದ್ದಕ್ಕೆ ನನ್ನ ಪತ್ನಿ ಜೀವ ಕಳ್ಕೊಂಡ್ಲು ಅಂತ ಹೇಳಿ ಪತಿಯ ಆರೋಪವನ್ನ ಮಾಡ್ತಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ಏನಾಯ್ತು ಏನಾಯ್ತು ಒಂದ್ ಗಂಟೆ ಕರ್ಕೆ ಬಂದೆ. ಶನಿವಾರ ರಾತ್ರಿಯ ಭಾನುವಾರ ಯಾವ ಡಾಕ್ಟರ್ಗಳು ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು 2 ಗಂಟೆಗೆ ಡೆಲಿವರಿ ಮಾಡ್ತಾರೆ. ಪೈನ್ ಬರೋವರೆಗೂ ಅವಳನ್ನ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಮಾಡಿಲ್ಲ, ಯಾರೂ ನೋಡಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ದು, ನನ್ನ ಯಾವ ಡಾಕ್ಟ್ರು ನೋಡ್ತಿಲ್ಲ, ಯಾರಿಗಾರು ಫೋನ್ ಮಾಡಪ್ಪ, ಇಲ್ಲ ನಾನು ಹೊರಗಡೆ ಕರ್ಕೋಗು ಅಂತ ಪಡ್ಕೊಂಡು ನಾವು ಒಳಗಡೆ ಹೋಗಿ ಎಲ್ಲ ಕಡೆ ಗೇಟು ಬಾಗ್ಲು ಹಾಕಿದ್ದಾರೆ ಕೆಳಕ. ಯಾರನ್ನು ಮಾತಾಡ್ಸಕ್ಕಾಯ್ತಲ್ಲ, ಸೆಕ್ಯೂರಿಟಿಗಳು ಒಳಗಡೆ ಬಿಡಲ್ಲ. ಯಾರಿಗೂ ಬರ್ಬಾರ್ದು ಪೈನ್ ಬಂದಿದ್ದೇನೆ ನಿಂಗೆ ಆಯ್ತದೆ ಕೂತ್ಕೊಳ್ಳೆ ಡೆಲಿವರಿಯಾ ಎಲ್ಲ ಕೋಚಿಂದಲ್ಲಿ ಮಾತಾಡ್ಸ್ಕೊಂಡು ಅವನಲ್ಲಿ ಕೂರಿಸ್ಕೊಂಡು ಲಾಸ್ಟಿಗೆ 2 ಗಂಟೆ 2:30 ಡೆಲಿವರಿ ಮಾಡಿಸಿ 6 ಗಂಟೆಗೆ ಸಾಯಿಸಾಕಿದ್ರು. ಅವಳಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ಡಾಕ್ಟ್ರುಗಳಿಗೆ? ಯಾವ ಡಾಕ್ಟ್ರು ಬಂದಿದ್ಲು ಅವಳಿಗೆ? ಯಾವ ಟೆಕ್ನಿಷಿಯನ್ ಇದ್ರು, ಓದೋ ಹುಡ್ಲಿದ್ವು, ಯಾರಿದ್ರಕ್ಕ? ಭಾನುವಾರ ದಿನ ಯಾರು ಡ್ಯೂಟಿ ಮಾಡಲ್ವಾ? ಇಲ್ಲಿರೋ ಪ್ರತಿ ಒಂದು ಬೇವರ್ಸಿ ಡಾಕ್ಟ್ರುಗಳು ಹೊರಗಡೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲು ಮಾಡ್ಕೊಂಡು ದುಡ್ಡು ಮಾಡ್ತಾವ್ರೆ. ಯಾಕೆ ಕೊಟ್ಟಿದ್ದೆ ಕೆಟ್ಟ ಸರ್ಕಾರ? ಯಾಕೆ ಕೊಟ್ಟಿದ್ದಕ್ಕ ಅವರಿಗೆ? ಯಾಕೆ ಕೊಟ್ಟಿದ್ದೆ? ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಸಿಗುತ್ತೆ, ಇಲ್ಲಾದ್ರೆ ಸಿಗಲ್ವಾ? ಇಲ್ಲಿ ಕೊಡಲ್ವಾ? ಆ ಥರ ಟ್ರೀಟ್ಮೆಂಟ್ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಟಾರೆ ಇಂಥ ಹಾಸ್ಪಿಟ್ಲ? ಯಾಕೆ ಕಟ್ಟಾರೆ? ಇಷ್ಟೆಷ್ಟು ಪಾಪ ವಯಸ್ಸು ಒಳಗೆ ಇಟ್ಟಾರೆ ಕಣಕ್ಕ. ಯಾವ್ದನ್ನ ಹೆಂಗ ಕಬ್ಸ ಹಾಕ್ಲಿ ನಾನು? ಈಗ ಬಾಡಿ ಎಲ್ಲಿದೆ ಸರ್? ಭಾನುವಾರ ಅಡ್ಮಿಟ್ ಮಾಡಿರೋದು. ಶನಿವಾರ 1 ಗಂಟೆಲಿ ಅಡ್ಮಿಟ್ ಮಾಡಿದ್ದೆ. ರಾತ್ರಿ 1 ಗಂಟೆಲಿ ಅಡ್ಮಿಟ್ ಮಾಡಿ ಪೇನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಭಾನುವಾರ 2 ಗಂಟೆಗೆ ಡೆಲಿವರಿ ಮಾಡಿಸಿದ್ದಾರೆ. ಡಾಕ್ಟ್ರುಗಳು ಯಾರೂ ಮುಟ್ಟಿಲ್ಲ, ಯಾರೋ ಟೆಕ್ನಿಷಿಯನ್ಗಳು ಬಂದು ಮಾಡ್ತಿದ್ದಾರೆ. ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಇವರು. ನೀವು ಒಳಗಡೆ ಹೋಗಿ ನೋಡಿದ್ರಾ? ಹೌದು ಮೇಡಮ್, ಒಳಗಡೆ ಇವರು ಲಾಸ್ಟ್ ಫೈನಲಲ್ಲಿ ನಿಮ್ಮ ಮನೆಯವ್ರು ಸೀರಿಯಸ್ ಇದ್ದಾರೆ, ಕರ್ಕೊಂಡೋಗಿ ಮೈಸೂರಿಗೆ ಅಂತ ತೋರಿಸಿದ್ರು ಕಣಕ್ಕ. ಪಾಪುನು ಸೀರಿಯಸ್ ಇದೆ, ಐಸಿಗೆ ಇಟ್ಟಿದ್ದೀವಿ ಅಂತ ತೋರಿಸಿದ್ರು. ನಮ್ಮ ಮನೆಯವರು ಮೈಸೂರಿಗೆ ಕರ್ಕೊಂಡು ಆಚೆಗೆ ಹೋಗೋದಕ್ಕೆ ಸತ್ತೋದ್ರು. ತಗೊಂಡೋಗಿ ಸುಟ್ಟಾಕಿ ಬಂದೆ. ನನ್ನ ಮಕ್ಕಳನ್ನ ಏನಾರು ಉಳಿಸ್ಲಿಲ್ಲ ಅಂದರೆ ಇವ್ರನ್ನ ಅಟ್ಟ ಹತ್ತಿಸ್ತೀನಿ. ಅಲ್ಲಿರೋರೆಲ್ಲ ದಂಧೆ ಮಾಡ್ಕೊಬಿಟ್ಟಾರ ಕಣೋ. ಇಲ್ಲಿರೋ ಗೌರ್ಮೆಂಟ್ ಇಲ್ಲರೋ ಡಾಕ್ಟ್ರುಗಳು ಅಲ್ಲಿ ದೊಡ್ಡ ಹಾಸ್ಪಿಟ್ಲ್ ಮಾಡಿಕೊಂಡು ಅಲ್ಲಿ ಕರೀತಾರೆ, ನಮ್ದಾಗ ಬನ್ನಿ ಅಂತ. ಅಲ್ಲಿ ಕೂಡ ಟ್ರೀಟ್ಮೆಂಟ್ ಇಲ್ಲ, ಕೊಡ್ಲಿಲ್ವ ಮರೆಯ? ಇವರು ಎಲ್ಲ ಕೆಟ್ಟ ಸರ್ಕಾರ, ಕೆಟ್ಟ ರಾಜಕಾರಣಿಗಳದು ಇದು ದಂಧೆ ಮಾಡ್ಕೊಬಿಟ್ಟಾರ ಕಣೋ. ಇವ್ರ ಮನೆ ಹಾಳು ಬಿದ್ದೋಗ. ನನ್ನ ಹೆಂಡತಿ ಸಾಯಿಸ್ಬಿಟ್ರು, ಸಾಯಿಸಾಕ್ಬಿಟ್ರು ಅವರು. ಇವ್ರ ಮನೆ ಹಾಳು ಬಿದ್ದೋಗ ಹೂವಾಡ. ಇವರೇನ ಮಗ ಇನ್ನೊಂದು ಸಣ್ಣ ಪಾಪ ಇಸುವನೆಲ್ಲ ಐತೆ. ಡೆಲಿವರಿ ಆಗಿರೋದು ಎಲ್ಲ ಚೆನ್ನಾಗಾಯ್ತು, ಬ್ಲೀಡಿಂಗ್ ಆಗಿಲ್ಲ, ಏನಾಗಿಲ್ಲ ಅಂದರೆ ಸಡನ್ ಕೊಲಾಪ್ಸ್ಟ್ರಾಲ್ ಆಯಿತು ಅಂದರೆ ಹೆಂಗಣ ಆಯ್ತದೆ? ಮೇಡಮ್ ಸುಳ್ಳು ಹೇಳ್ತಾರೆ ನಾನು ಬಂದಿದ್ದೆ ಅಂತ. ನಾನು ಬಂದಮೇಲೆ ಯಾಕಣ ಮಾತಾಡಿಸ್ಲಿಲ್ಲ ಮೇಡಮು ನನ್ನ? ನಿಮ್ಮ ಮನೆಯವ್ರು ಅಣ್ಣ 2:30 ಡೆಲಿವರಿ ಆಗಿರೋರ. ಸಂಜೆ 5 ಗಂಟೆವರೆಗೂ ನಮ್ಮನ್ನ ಡಾಕ್ಟ್ರುಗಳೇ ಮಾತಾಡ್ಸಿಲ್ಲ. ಕೆಲಸ ಮಾಡ್ತಿದ್ರಂತೆ, ಬದುಕ್ಸೋಕ್ಕೆ ಕೆಲಸ ಮಾಡ್ತಿದ್ರಂತೆ. ಬ್ಲೇಡ್ ತಗೊಂಡು ಹೋಗಕ್ಕೆ ಹೇಳೋಕ್ಕಾಯ್ತು ಟೈಮು. ಅವ್ರು ನಮ್ಗೆ ಕುಳ್ಸೋಕೆ ಸಾಕ್ಲಿಲ್ವಾ? ಇವ್ರ ಮನೆ ಹಾಳು ಬಿದ್ದಾಗ ಜೂದ ಹಾಳು ಬಿಡಾಕ್ಬಿಟ್ರಪ್ಪ. ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣಪ್ಪ. ಬಡವ್ರ ಮಕ್ಳು, ಹೆಣ್ಮಕ್ಳುಗಳೇ ಬರೋದಿಲ್ಲ. ಯಾರು ಶ್ರೀಮಂತರು ಬರೋಲ್ಲ, ರಾಜಕೀಯ ಮಕ್ಳುಗಳು ಬರೋಲ್ಲ, ಕೋಟ್ಯಾಧಿಪತಿಗಳು ಯಾವ ಬರೋಲ್ಲ ಇಲ್ಲಿಗೆ. ಬಡವರು ಏನೋ ಹೊಸ್ದಾಗಿ ಕಟ್ಟಾರೆ ತಾಯಿ ಮಕ್ಳು ಹಾಸ್ಪಿಟ್ಲು. ಮಕ್ಕಳು ತಾಯಿನ ಇಲ್ದಂಗೆ ಓದ್ಲಲ್ಲಪ್ಪ, ತಾಯಿ ಮಕ್ಳು ಅಂತ ದೊಡ್ಡದಾಗಿ ಹೆಸರು ಹಾಕ್ಯಾರ ಇವರು. ಅವ್ರ ಮನೆ ಹಾಳು ಬಿದ್ದಾಗ ಕೆಟ್ಟ ಸರ್ಕಾರ, ಕೆಟ್ಟ ಜೀವನ ನಮ್ದಿದು. ಯಾರು ಒಂದು ಒಳ್ಳೆ ಬೆಲೆ ಇಲ್ಲ ಇದ್ರೊಳಗಡೆ. ಯಾವ ಡಾಕ್ಟ್ರುಗಳು ರೆಸ್ಪಾನ್ಸ್ ಮಾಡಲ್ಲ. ಇವ್ರ ಮನೆ ಹಾಳು ಬಿದ್ದೋಗ ಹೋಗ್ಲಿ. ಯಾವ ಡಾಕ್ಟ್ರು ಸಸ್ಪೆಂಡ್ ಮಾಡಬೇಕು ಇವ್ರನ್ನ. ಡ್ಯೂಟಿ ಡಾಕ್ಟ್ರು ಯಾವ ಡ್ಯೂಟಿ ಡಾಕ್ಟ್ರ್ ಇರ್ತಾನೆ? ಭಾನುವಾರದೊತ್ತು ಬಂದು ನೋಡೋಕೆ ಹೇಳ್ರಣ ಅವ್ರನ್ನ. ಯಾವ ಡ್ಯೂಟಿ ಡಾಕ್ಟ್ರ್ ಇರ್ತಾರೆ, ಯಾರು ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ನೋಡಲಿ.
4 ಗೋಡೆ ಮಧ್ಯದಲ್ಲಿ ನಮ್ಮನ್ನು ಬಿಡ್ತಾರಣ್ಣ, ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ತೋರಿಸ್ತೀನಿ ಅಂತ ಬರೀ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವ್ರೆ. ಎಲ್ಲ ದುಡ್ಡು, ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಕೆಲಸ, ಎಲ್ಲಿ ಬೇಕಾದ್ರೆ ಹೋಗಿ ಬಂದು ಉಳಿಸ್ಕೊತೀನಿ ಬಿಡು ನನ್ನ ಕೆಲಸ ಅಂದ್ಕೊಳ್ಳೋಬ್ರೆ ಮೇಲೆ ಅವರು. ಇವ್ರ ಮನೆ ಹಾಳು ಬಿದ್ದಾಗ ಡಾಕ್ಟ್ರು ಎಲ್ಲಣ್ಣ ದೇವ್ರ ಡಾಕ್ಟ್ರು ಹೆಂಡ್ತಿನೇ ಕೊಲೆ ಮಾಡಿದ್ದು. ಇನ್ನು ಅವ್ರ ಸ್ಟೋರಿ ಹೇಳ್ತಾರೆ, ನಾನು 600 ಉಳಿಸಿದ್ದೀನಿ 700 ಉಳಿಸಿದ್ದೀನಿ ಅಂತ. 600 700 ಉಳಿಸ್ತಾರೆ, ಇದು ಯಾಕಣ ಉಳ್ಸೋಕ್ಕಾಗಲಿಲ್ಲ, ಇದಕ್ಕೇನಾಯ್ತೈತೆ ಅಂತ ಗೊತ್ತಾಗ್ಲಿಲ್ವಾ? ನನ್ನ ಯಾಕಣ ರೆಫರ್ ಮಾಡಿದ್ರು?